ಶ್ರೀ ಗಣೇಶಾಯನ್ಮ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯನ್ಮ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 15. ಸದ್ಗತಿ. ಜೀವಿ ಮರಣ ಸಮಯದಲ್ಲಿ ಸ್ಮರಿಸಿದ್ದನ್ನೇ ಬರುವ ಜನ್ಮದಲ್ಲಿ ಹೊಂದುತ್ತಾನೆಂದು ಶಾಸ್ತ್ರ ಹೇಳುತ್ತದೆ. ಅದಕ್ಕೆ ಪರೀಕ್ಷಿತ್ ಮಹಾರಾಜ ಕೊನೆಯ ದಿಶೆಯಲ್ಲಿ ಶುಕನಿಂದ ಭಾಗವತವನ್ನು ಕೇಳಿ ಉತ್ತಮ ಗತಿಯನ್ನು ಪಡೆದನು. ಅದೇ ಕಾರಣಕ್ಕೆ ಕಾಶಿಯಂತಹ ಕ್ಷೇತ್ರದಲ್ಲಿ ಕೊನೆಯುಸಿರೆಳೆಯಬೇಕೆಂದು ವೃದ್ಧಾಪ್ಯದಲ್ಲಿ ಅನೇಕರು ಅಲ್ಲಿಗೆ ಹೋಗುತ್ತಾರೆ. ಸಕಲ ದೇವತೆಗಳು ತಾನೇ ಆದ ಸದ್ಗುರುವಿನ ಸನ್ನಿಧಿಯಲ್ಲಿ ಸಾವನ್ನಪ್ಪಿದ ಜೀವಿಗಳು ತಪ್ಪದೆ ಸದ್ಗತಿಯನ್ನು ಹೊಂದುತ್ತಾರೆ. ಅದು ಅನೇಕ ಜನ್ಮಗಳ ಪುಣ್ಯಫಲ. ಆದ್ದರಿಂದಲೇ ಸದ್ಗುರುಗಳನ್ನು ಅಂದರೆ ಜಂಗಮ ಸಂಚರಿಸುವ ತೀರ್ಥಗಳೆನ್ನುತ್ತಾರೆ. ಮದ್ರಾಸಿನಿಂದ ಹೊರಟ ವಿಜಯಾನಂದ ಸ್ವಾಮಿ ದಾರಿಯಲ್ಲಿ ಶಿರಡಿಗೆ ಬಂದರು. ಹರಿದ್ವಾರದಿಂದ ಬಂದ ಒಬ್ಬ ಸನ್ಯಾಸಿ ಆ ಯಾತ್ರೆ ಬಲು ಕಷ್ಟವೆಂದು ಹೇಳಿದಾಗ ಆತ ಅಲ್ಲಿಗೆ ಹೋಗುವ ಯೋಚನೆಯನ್ನು ಬಿಟ್ಟುಬಿಟ್ಟನು. ಆ ತರುವಾಯ ಬಾಬಾ ಆತನನ್ನು ನೋಡಿದ ಕ್ಷಣವೇ ಕೋಪದಿಂದ, ಈ ಕಳ್ಳ ಸನ್ಯಾಸಿಯನ್ನು ಹೊರಕಟ್ಟಿಬಿಡಿ, ಕಷ್ಟಕ್ಕಂಜುವವನು ಸನ್ಯಾಸಿಯೇ ಅಲ್ಲ ಎಂದರು. ಅದನ್ನು ಕೇಳಿ ವಿಜಯಾನಂದ ಸ್ವಾಮಿ ನಾಚಿಕೆ ಪಟ್ಟುಕೊಂಡನು. 2 ದಿನಗಳ ನಂತರ ಅವನ ತಾಯಿಗೆ ಕಾಯಿಲೆ ಎಂದು ಕಾಗದ ಬಂದಿತು. ತಕ್ಷಣವೇ ಮನೆಗೆ ಹಿಂತಿರುಗಲು ಬಾಬಾ ಅನುಮತಿ ಕೇಳಿದನು. ಇಷ್ಟು ಮಮಕಾರವಿರುವಾಗ ನೀನು ಸನ್ಯಾಸಿ ಆದದ್ದಾದರೆ ಹೇಗೆ? ನೀನು ವಾಸಿಸುವ ಗೃಹದ್ವಾರಗಳನ್ನು ಬಂಧಿಸು, ಸಹನೆಯಿಂದ ಎಚ್ಚರಿಕೆಯಿಂದ ಕಾಯುತ್ತಿರು. ಕಳ್ಳರು ಬಂದು ಎಲ್ಲವನ್ನು ಅಪಹರಿಸಿಕೊಂಡು ಹೋದಾರೋ. ಧನ ಶರೀರ ಅಶಾಶ್ವತವೆಂದು ಗುರುತಿಟ್ಟುಕೋ. ಸುಖಾಪೇಕ್ಷೆಯನ್ನು ದೂರ ಮಾಡಿ ನಿನ್ನ ಧರ್ಮದಲ್ಲಿ ನೀನಿರು. ನಿನ್ನ ಪೂರ್ವಜನ್ಮ ಪುಣ್ಯವೇ ನಿನ್ನನ್ನು ಇಲ್ಲಿಗೆ ಕರೆತಂದಿದೆ. ಭಾಗವತವನ್ನು ಶ್ರದ್ಧೆಯಿಂದ ಪಾರಾಯಣ ಮಾಡು, ಕೃತಾರ್ಥನಾಗುತ್ತೀಯಾ ಎಂದು ಹೇಳಿದರು ಬಾಬಾ. ಆತ ಮನೆಗೆ ಹಿಂತಿರುಗುವ ವಿಷಯವನ್ನು ತ್ಯಜಿಸಿ ಲೆಂಡಿಯಲ್ಲಿದ್ದು ಪಾರಾಯಣ ಪೂರೈಸಿದ. ಮಾರನೆಯ ದಿನವೇ ತನ್ನ ಕೊಠಡಿಯಲ್ಲಿ ಬಡೇ ಬಾಬಾನ ತೊಡೆಗೆ ಒರಗಿಕೊಂಡು ಪ್ರಾಣ ಬಿಟ್ಟನು. ಸಾಯಿ ಆತನ ದೇಹವನ್ನು ಒಂದು ದಿನ ತಡೆದು ಸಮಾಧಿ ಮಾಡೆಂದು ಹೇಳಿದರು. ಕಾರಣವೇನೆಂದರೆ ಆತನ ಸಾವಿನಲ್ಲಿ ಏನೋ ಮೋಸವಿರಬಹುದೆಂದು ಶಂಕಿಸಿ ಪೊಲೀಸರು ಬಂದು ತನಿಖೆ ನಡೆಸಿದರು. ಆಮೇಲೆ ಅಂತಹ ಶಂಕೆಗೆ ಕಾರಣವಿಲ್ಲವೆಂದು ಅವರಿಗೆ ತಿಳಿದಾಗ ಆ ದೇಹವನ್ನು ಸಮಾಧಿ ಮಾಡಲು ಒಪ್ಪಿದರು. ವಿಜಯಾನಂದರ ಹತ್ತಿರ ಸಾಯಿ ಹೇಳಿದ ಮನೆ ಅಶಾಶ್ವತವೆಂದ ದೇಹವನ್ನೇ ಯಮದೂತರೇ ಕಳ್ಳರು. ಅವರು ಮುಚ್ಚೆಂದು ಹೇಳಿದ ದ್ವಾರಗಳು ಇಂದ್ರಿಯಗಳು ಮತ್ತು ಮನಸ್ಸು. ಪಾರಾಯಣದ ಮುಖಾಂತರ ಭಗವಂತನ ಮೇಲೆ ಮನಸ್ಸನ್ನು ನಿಲ್ಲಿಸಿ ಶರೀರವನ್ನು ಬಿಡು ಎಂದು ಬಾಬಾ ಹೇಳಿದ್ದು. ಆತ ತಾಯಿಯನ್ನು ಮಮಕಾರ ಭರಿತನಾಗಿ ಸತ್ತು ಹೋಗಿದ್ದರೆ ಪತಿತನಾದ ಸನ್ಯಾಸಿಯಾಗಿ ದುರ್ಗತಿಯನ್ನು ಹೊಂದುತ್ತಿದ್ದ. ಸಾಯಿ ಸನ್ನಿಧಿಯನ್ನು ಸದ್ವಿನಿಯೋಗ ಹೇಗೆ ಮಾಡಬೇಕೆಂದು ಸಾಯಿಯೇ ತೋರಿಸಿಕೊಡಬೇಕಾಗಿ ಬಂದಿತು. HV ಸಾಟೆಯ ಹತ್ತಿರವಿದ್ದ ಮೇಘನೆಂಬ ಅಡಿಗೆ ಬ್ರಾಹ್ಮಣ ಯಾವಾಗಲೂ ಆತನಿಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕೆಂದು ಆತನನ್ನು ಶಿರಡಿಗೆ ಕಳಿಸಿದನು. ದಾರಿಯಲ್ಲಿ ಸಾಯಿ ಮುಸ್ಲಿಮನೆಂದು ಯಾರೋ ಹೇಳಿದ್ದರಿಂದ ಸಂಕೋಚಿಸುತ್ತಾ ಶಿರಡಿಗೆ ಬಂದನು. ಸಾಯಿ ಅವನನ್ನು ನೋಡುತ್ತಲೇ ಉಗ್ರರಾಗಿ, ಈ ಮುಂಡೇಗಂಡನನ್ನು ಹೊರಕಟ್ಟಿಬಿಡಿ, ಅವನೇನೋ ಪವಿತ್ರ ಬ್ರಾಹ್ಮಣ, ನಾನಾದರೂ ಮುಸ್ಲಿಮ, ಇಲ್ಲಿಗೆ ಬಂದರೆ ಅವನ ಆಚಾರವೆಲ್ಲವೂ ಹಾಳಾಗಿ ಹೋಗುವುದಲ್ಲವೇ ಎಂದು ಗರ್ಜಿಸಿದರು. ಸಾಯಿಯ ಸರ್ವಜ್ಞತ್ವಕ್ಕೆ ಮೇಘ ಆಶ್ಚರ್ಯಪಟ್ಟನೆ ಹೊರತು ತನ್ನ ಸಂದೇಹ ನಿವಾರಣೆಯಾಗದೇ ಶಿರಡಿಯಿಂದ ಹೊರಟು ಹೋದನು. ಆದರೆ ಸಾಯಿ ಹೊರಗಟ್ಟಿದ್ದನ್ನು ಅವನ ಮನಸ್ಸಿನ ಶಂಕೆಯನ್ನಾದ್ದರಿಂದ ಬಹುಬೇಗ ಆತನ ಹೃದಯ ಪರಿವರ್ತನೆ ಹೊಂದಿ ಬಾಬಾ ಸಾಕ್ಷಾತ್ ಶಂಕರನೆಂಬ ವಿಶ್ವಾಸ ಬೇರೂರಿ ಪುನಃ ಶಿರಡಿಗೆ ಬಂದನು. ನಿತ್ಯವೂ 4 ಮೈಲಿ ನಡೆದು ಗೋದಾವರಿ ನೀರನ್ನು ತಂದು ಶಿರಡಿಯಲ್ಲಿರುವ ದೇವರಿಗೆಲ್ಲ ಅಭಿಷೇಕ ಮಾಡಿ ಕೊನೆಯಲ್ಲಿ ಮಸೀದಿಯಲ್ಲಿರುವ ಸಾಯಿಯನ್ನು ಪೂಜಿಸುತ್ತಿದ್ದನು. ಒಂದು ದಿನ ಖಂಡೋಬಾ ದೇವಾಲಯದ ಬಾಗಿಲು ಹಾಕಿದ್ದರಿಂದ ಅಲ್ಲಿಗೆ ಹೋಗದೆ ನೇರವಾಗಿ ಮಸೀದಿಗೆ ಹೋದನು. ಆದರೆ ಬಾಬಾ ಈಗ ಖಂಡೋಬಾ ದೇವಾಲಯ ತೆಗೆದಿದ್ದಾರೆ, ಹೋಗಿ ಪೂಜೆ ಮಾಡಿ ಬಾ, ನಿತ್ಯ ಕ್ರಮವನ್ನು ಬಿಡಕೂಡದು ಎಂದರು. ಅವನು ಹೋಗುವ ಹೊತ್ತಿಗೆ ಬಾಗಿಲು ತೆರೆದಿತ್ತು. ಹಾಗೆಯೇ ಒಂದು ಸಂಕ್ರಾಂತಿಯ ದಿನ ಸಾಯಿಯನ್ನು ಸಾಕ್ಷಾತ್ ಶಿವನಂತೆ ರಕ್ಷಿಸಬೇಕೆಂದುಕೊಂಡು ಮೇಘ ಗೋದಾವರಿ ನೀರನ್ನು ತಂದನು. ನಾನು ಫಕೀರ, ನನಗೆ ಸ್ನಾನ ಹಿಡಿಸದು ಎಂದು ಸಾಯಿ ಎಷ್ಟು ಹೇಳಿದರೂ ಕೇಳಲಿಲ್ಲ. ಕೊನೆಗೆ ಸಾಯಿ ತಮ್ಮ ತಲೆಗೆ ಮಾತ್ರ ಅಭಿಷೇಕ ಮಾಡೆಂದರು. ಅವನು ಭಕ್ತಾವೇಶದಿಂದ ಹರಹರ ಮಹಾದೇವ ಎನ್ನುತ್ತಾ ಗೋದಾವರಿ ನೀರನ್ನು ಅವರ ಮೇಲೆ ಸುರಿದನು. ಆದರೇನೆಂತ ನೆನೆದದ್ದು ಅವರ ತಲೆ ಮಾತ್ರ. ಮೇಘ ನಿತ್ಯವೂ ತನ್ನ ಕೊಠಡಿಯಲ್ಲಿ ಬಾಬಾ ಫೋಟೋವನ್ನು ಪೂಜಿಸುತ್ತಿದ್ದನು. ಒಂದಿನ ಬೆಳಗಿನ ಜಾವ ಎಚ್ಚರವಾಗಿದ್ದರೂ ಕಣ್ಣು ಮುಚ್ಚಿಕೊಂಡು ಮಲಗಿದ್ದನು. ಆಗ ಅವನ ಮನೋನೇತ್ರಗಳಿಗೆ ಸಾಯಿ ಚೆನ್ನಾಗಿ ಗೋಚರವಾಗಿ ಅಕ್ಷತೆ ಹಾಕಿ ಗೋಡೆಯ ಮೇಲೆ ತ್ರಿಶೂಲವನ್ನು ಬರೆದು ಪೂಜಿಸು ಎಂದರು. ಕಣ್ಣು ಬಿಟ್ಟಾಗ ಯಾರೂ ಇರಲಿಲ್ಲ. ರೂಮಿನ ಬಾಗಿಲು ಹಾಕಿಯೇ ಇತ್ತು. ಆದರೂ ಅವನ ಹಾಸಿಗೆ ಮೇಲೆಲ್ಲ ಅಕ್ಷತೆ ಚೆಲ್ಲಿದೆ. ತಕ್ಷಣವೇ ಬಾಬಾನನ್ನು ದರ್ಶಿಸಿ ಈಶವಾಗಿ ಕೇಳಿದನು. ನಾನು ಸ್ಪಷ್ಟವಾಗಿ ಹೇಳಿದನಲ್ಲವೇ, ನನ್ನ ಮಾತೆಂದಿಗೂ ವ್ಯರ್ಥವಾಗದು. ನಾನು ಮನೆಯೊಳಕ್ಕೆ ಪ್ರವೇಶಿಸಬೇಕಾದರೆ ಯಾವ ಬಾಗಿಲೂ ತೆಗೆಯಬೇಕಾದಿಲ್ಲ. ನಾನು ಸರ್ವದಾ ಸರ್ವತ್ರ ಇದ್ದೇನೆ ಎಂದರು. ಸಾಯಿ ತಕ್ಷಣವೇ ಅವನು ತನ್ನ ಕೊಠಡಿಯ ಗೋಡೆಯ ಮೇಲೆ ತ್ರಿಶೂಲವನ್ನು ಬರೆದು ಪೂಜಿಸಿದನು. ಮಾರನೇ ದಿನ ಪುಣೆಯಿಂದ ಬಂದ ಭಕ್ತನೊಬ್ಬ ಸಾಯಿಗೆ ಶಿವಲಿಂಗವನ್ನಿತ್ತನು. ಅದೇ ಸಮಯಕ್ಕೆ ಸರಿಯಾಗಿ ಮೇಘ ಮಸೀದಿಗೆ ಬಂದನು. ಸಾಯಿ ಲಿಂಗವನ್ನು ಮೇಘನಿಗೆ ಕೊಡುತ್ತಾ, ಸಾಕ್ಷಾತ್ ಶಿವನು ಬಂದಿದ್ದಾನೆ, ಅವನನ್ನು ಸೇವಿಸು ಎಂದರು.
ಕಾಕಾ ಸಾಹೇಬ್ ದೀಕ್ಷಿತ್ ಸರಿಯಾಗಿ ಅದೇ ಸಮಯದಲ್ಲಿ ತನ್ನ ಕೊಠಡಿಯಲ್ಲಿ ಸಾಯಿಯನ್ನು ಸ್ಮರಿಸುತ್ತಿದ್ದಾಗ ಅವನಿಗೆ ಧ್ಯಾನದಲ್ಲಿ ಶಿವಲಿಂಗವೊಂದು ಕಾಣಿಸಿತು. ಸ್ವಲ್ಪ ಹೊತ್ತಿಗೆ ಅಂತಹದೇ ಒಂದು ಲಿಂಗವನ್ನು ಮೇಘ ತಂದಿದ್ದನು. ನಿತ್ಯ ಪೂಜೆಯೂ ಕೂಡ ಸಫಲವಾಗುವುದು ಸದ್ಗುರು ಅನುಗ್ರಹದಿಂದಲೇ. ಮೇಘ 1912ರಲ್ಲಿ ಕಾಲವಾದನು. ಸಾಯಿಯ ಆ ಕಳೆಬರವನ್ನು ಶಿಖಾದ್ಯಂತ ಸವರಿ ಇವನೇ ನಿಜವಾದ ಭಕ್ತ ಎಂದರು. ಆ ಶವವನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಬಾಬಾ ಸ್ವಲ್ಪ ದೂರ ಅದರ ಜೊತೆ ನಡೆದು ಶವದ ಮೇಲೆ ಹೂ ಚೆಲ್ಲಿ ಬಂದರು. ದಹನ ಕ್ರಿಯಾ ನಂತರ ಅವರು ಸಾಮಾನ್ಯ ಮಾನವರಂತೆ ಶೋಕತಪ್ತರಾಗಿ ತಮ್ಮ ಖರ್ಚಿನಿಂದಲೇ ಎಲ್ಲರಿಗೂ ಸಂತರ್ಪಣೆಯನ್ನು ಮಾಡಿದರು. ತರುವಾಯ ಅವನಿಗೆ ಕೊಟ್ಟಿದ್ದ ಶಿವಲಿಂಗವನ್ನೇ ಅವರು ತಮ್ಮ ಗುರುಸ್ಥಾನದ ಬೇವಿನ ಮರದ ಕೆಳಗಿಟ್ಟು ಪ್ರತಿಷ್ಠಾಪನೆ ಮಾಡಿದರು. ಬಲವಂತನಾಚನೆಗೆ ಬಹುಕಾಲದಿಂದ ಸಂತಾನ ದಕ್ಕುತ್ತಿರಲಿಲ್ಲ. ಆ ದಂಪತಿಗಳು 1915ರಲ್ಲಿ ಶಿರಡಿಗೆ ಬಂದರು. ನಾಚನೆ ಹೆಂಡತಿಗೆ ಒಂದು ತೆಂಗಿನಕಾಯಿಯನ್ನು ಪ್ರಸಾದವಾಗಿಯಬೇಕೆಂದು ಬಾಬಾನನ್ನು ಒತ್ತಾಯಪಡಿಸಿದ ಶ್ಯಾಮ. ಆಗ ಸಾಯಿ ಕಣ್ಣೀರು ಸುರಿಸುತ್ತಾ ಶ್ರೀಮತಿ ನಾಚನೆಗೆ ಒಂದು ತೆಂಗಿನಕಾಯಿಯನ್ನು ಪ್ರಸಾದವಾಗಿತ್ತರು. ನಾಚನೆಯನ್ನು ತಮ್ಮ ಕಾಲು ತಂದರು. ಅನಂತರ ಅವನ ಬೆನ್ನು ಸವರಿ ಅವನನ್ನು ತಬ್ಬಿಕೊಂಡರು. ಅವನಿಗೆ 1919ರಲ್ಲಿ ಮಗನು ಹುಟ್ಟಿದಾಗ ಅವನಿಗೆ ಕಾಲುರಾಮನೆಂದು ಹೆಸರಿಟ್ಟರು. ಆ ಮಗು ತನ್ನ 3ನೇ ವಯಸ್ಸಿನಲ್ಲಿ ಹರೇ ರಾಮ್ ಎಂದು ಜಪಿಸುತ್ತಿತ್ತು. ಹೆಗಡೆಯನ್ನು ಪಂಡಿತ ಆ ಮಗುವನ್ನು ನೋಡಿ ಅದು ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತರಲ್ಲೊಬ್ಬನೆಂದು ಹೇಳಿದರು. ಕಾಲು ತಾನು ಕೃಷ್ಣನ ಜೊತೆ ಎಂದೆಂದೂ ಏನು ಆಟವಾಡುತ್ತಿದ್ದನೆಂದು ಹೇಳುತ್ತಿದ್ದ. ಅದೇ ವಿಷಯ ಅಂದು ಹೆಗಡೆ ಓದುತ್ತಿದ್ದ ಹರಿವಿಜಯ ವಸ್ತು ವಿಶೇಷವಾಗಿರುತ್ತಿತ್ತು. ಕೃಷ್ಣ ತನ್ನನ್ನು ಗೋಳಾಡಿಸುತ್ತಾನೆ. ಅವನು ತನ್ನ ಬೆನ್ನ ಮೇಲಿರಿದಾಗ ನಾನು ಅವನ ಕಾಲು ತೆರೆದರೆ ಅವನು ನನ್ನ ಮುಖಕ್ಕೆ ಬೆನ್ನಿ ಸವರುತ್ತಾನೆ ಎಂದು ಹೇಳುತ್ತಿದ್ದ ಕಾಲು. ಆಗಾಗ ತನ್ನ ತಲೆಯ ಮೇಲೊಂದು ವಸ್ತ್ರವನ್ನು ಹಾಕಿಕೊಂಡು ಕಣ್ಣನ್ನು ಅರೆ ಮುಚ್ಚಿ ಯೋಗಿಯ ಹಾಗೆ ಕುಳಿತುಕೊಳ್ಳುತ್ತಿದ್ದನು. ಒಂದು ದಿನ ಸಂದೇಶ ಎನ್ನುವ ಪತ್ರಿಕೆಯನ್ನು ತರಿಸಿ ಅದರ ರಟ್ಟಿನ ಮೇಲಿದ್ದ ಪ್ರಣವ ಸ್ವರೂಪನಾದ ಶ್ರೀಕೃಷ್ಣನ ಚಿತ್ರವನ್ನು ಕತ್ತರಿಸಿ ಗೋಡೆಗೆ ಅಂಟಿಸಿದನು. ಆ ಪುಸ್ತಕದಲ್ಲಿದ್ದ ವ್ಯಾಪಾರ ಜಾಹೀರಾತಿನಲ್ಲಿ ಗ್ರಾಮ್ಫೋನ್ ಮುಂದೆ ಕುಳಿತಿರುವ ನಾಯಿಯ ಚಿತ್ರವನ್ನು ತೋರಿಸಿ ಅದು ಶ್ರೀಕೃಷ್ಣ ಸಂದೇಶ. ಆ ನಾಯಿ ತನ್ನ ಯಜಮಾನನ ವಾಣಿಯನ್ನಷ್ಟು ಶ್ರದ್ಧೆಯಿಂದ ಕೇಳುತ್ತಿದೆ. ಹಾಗೆ ಮಾಡಿದರೆ ನಿಮಗೂ ಬಾಬಾ ಮಾತುಗಳು ಕೇಳಿ ಬರುತ್ತವೆ. ನಾನು ಹಾಗೆಯೇ ಮಾಡುತ್ತೇನೆ ಎಂದ ಕಾಲು. ಬಾಬಾ ಧ್ವನಿ ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಾಗ ಅದಕ್ಕೆ ಉತ್ತರ ಬರಲಿಲ್ಲ. ಕಾಲುನನ್ನು ನೋಡೋದಕ್ಕೆ ಮಹಾತ್ಮರು ವಾಸನೆ ಬಾಬಾ ಮತ್ತು ಗಾಡ್ಗಿ ಬಾಬಾ ಅಂದರೆ ಅಂಧೇರಿ ಬಂದಿದ್ದರು. ಕಾಲುವಿಗೆ 1977ರಲ್ಲಿ ಮೈಗೆ ನೀರು ಸೇರಿ ಜ್ವರ ಬಂದಾಗ ಬಾಬಾ ಉದಿಯೊಂದನ್ನೇ ಕೊಟ್ಟರು. ಪವಿತ್ರವಾದ ಕಾರ್ತಿಕ ಶುದ್ಧ ಏಕಾದಶಿ ಎಂದು ಕಾಲು ತನ್ನ ತಂದೆಗೆ ಜ್ಞಾನೇಶ್ವರಿಯ 13ನೇ ಅಧ್ಯಾಯವನ್ನು ಓದಿ ಹೇಳಿ ನಾನು ಪ್ರಯಾಣ ಮಾಡುತ್ತಿದ್ದೇನೆ ಎಂದನು. ತಂದೆ ದುಃಖದಲ್ಲಿ ಮುಳುಗಿ ಓದಲಾರದೆ ಹೋದಾಗ ಅವನು ಆ ಗ್ರಂಥವನ್ನು ನೋಡುತ್ತಲೇ ಪ್ರಾಣ ಬಿಟ್ಟನು. ಹಿಂದೆ ತೆಂಗಿನಕಾಯಿ ಪ್ರಸಾದ ಕೊಡುವಾಗ ಸಾಯಿ ಕಣ್ಣೀರು ಹಾಕಿದ್ದು ಏಕಿರಬೇಕೆಂದು ನಾಚನೆಗೆ ಈಗ ಅರಿವಾಯಿತು. 1914ರಲ್ಲಿ ಸಾಯಿ ಒಂದಿನ ಗರ್ಭಿಣಿಯಾದ ಶ್ರೀಮತಿ ರೇಗೆ ಹತ್ತಿರ ನನ್ನ ವರಪ್ರಸಾದ ನಿನ್ನ ಹತ್ತಿರವಿದೆ ಎಂದರು. ಅವಳಿಗೆ ಆ ಮಗು ಹುಟ್ಟಿದ ನಂತರ ಒಂದು ದಿನ ಬಾಬಾ ಈ ಮಗು ನಿನ್ನದೋ ನನ್ನದೋ ಎಂದು ಕೇಳಿದರು. ಅವನು ನಿಮ್ಮವನೇ ಎಂದ ರೇಗೆ. ಹಾಗಾದರೆ ಅವನನ್ನು ನನ್ನವನ ಹಾಗೆ ಬೆಳೆಸು ಅಂದರು ಬಾಬಾ. 2ನೇ ವಯಸ್ಸಿನಲ್ಲಿ ಆ ಮಗು ಮರಣಾವಸ್ಥೆಯಲ್ಲಿದ್ದಾಗ ರೇಗೆ ಬಾಬಾ ಈ ಮಗುವಿನ ಕರ್ಮಶೇಷವನ್ನು ನನಗೆ ಕೊಟ್ಟು ಅವನಿಗೆ ನಿಮ್ಮ ಪಾದದಡಿಯಲ್ಲಿ ಆತ್ಮಶಾಂತಿಯನ್ನು ಪ್ರಸಾದಿಸಿ ಎಂದು ಬೇಡಿದನು. ಗುರುವಿನಲ್ಲಿ ವಿಶ್ವಾಸವೆಂದರೆ ಅದೇ ಅಲ್ಲವೇ? ತಕ್ಷಣವೇ ಆ ಮಗು ಕರುಣೆಗೆ ಬೀರುತ್ತಾ ಯೋಗಿಯ ಹಾಗೆ ಬ್ರಹ್ಮರಂಧ್ರದ ಮೂಲಕ ಪ್ರಾಣ ಹೋಯಿತು. ಸ್ವಲ್ಪ ದಿನವಾದ ಮೇಲೆ ರೇಗೆ ದಂಪತಿಗಳು ಶಿರಡಿಗೆ ಹೋದಾಗ ರೇಗೆಯನ್ನು ಕುರಿತು ಆ ಮಗು ನನ್ನವನು, ನಿನ್ನ ಪ್ರಾರ್ಥನಾನುಸಾರ ಆ ಮಗುವನ್ನು ಶಾಶ್ವತವಾಗಿ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂದರು ಬಾಬಾ. ಒಂದು ಸಾರಿ ಒಬ್ಬ ಕುರುಡ ತನಗೆ ದೃಷ್ಟಿ ಪ್ರಸಾದಿಸಬೇಕೆಂದು ಎಷ್ಟು ಪ್ರಾರ್ಥಿಸಿದರೂ ಬಾಬಾ ಮಾತಾಡಲಿಲ್ಲ. ಅವನು ಖಂಡೋಬಾ ದೇವಾಲಯದಲ್ಲಿ ಉಪಾಸನೆ ಬಾಬಾನನ್ನು ದರ್ಶಿಸಿದಾಗ ಅವರು ಈ ವಯಸ್ಸಿನಲ್ಲಿ ದೃಷ್ಟಿ ಬಂದರೆ ಬಯಕೆಗಳು ಬೆಳೆಯುವವು, ಜ್ಞಾನ ದೃಷ್ಟಿ ಕೇಳಿಕೊ ಎಂದರು. ಆತ ಮಸೀದಿಗೆ ಹೋಗಿ ಜ್ಞಾನ ಭಿಕ್ಷೆ ಬೇಡಿದಾಗ ಅವನನ್ನು ಶಿರಡಿಯಲ್ಲೇ ಇರು ಎಂದು ನಿಲ್ಲಿಸಿಕೊಂಡರು. 1 ತಿಂಗಳಲ್ಲಿ ಆತ ಆಧ್ಯಾತ್ಮಿಕ ಪರಿಣತಿಯನ್ನು ಪಡೆದು ಆ ಕ್ಷೇತ್ರದಲ್ಲಿ ಕೊನೆಯುಸಿರೆಳೆದನು. ಸತ್ತಿದ್ದು ಅವನ ಹೆಂಡತಿ, ಅಜ್ಞಾನವೇ ಹೊರತು ಅವನಲ್ಲ. ಅವನು ಸದ್ಗತಿ ಪಡೆದನು ಎಂದರು ಬಾಬಾ. ಮೈಲ್ಸಾಪತಿ ಸಾಯಿಯನ್ನು ಸೇವೆ ಮಾಡಿದ ರೀತಿ ಪರಿಪಿರಿಯಾದದ್ದು. ಕೆಲವು ಸೇವೆಗಳನ್ನು ಅವನೊಬ್ಬನೇ ಮಾತ್ರ ಮಾಡುತ್ತಿದ್ದನು. ಯಾವಾಗಲೂ ಸಾಯಿಯ ಬಳಿ ಇರುತ್ತಿದ್ದ ಇಟ್ಟಿಗೆಯ ಮೇಲೆ ಒಂದು ಬಟ್ಟೆ ಇಟ್ಟು ಅದರ ಮೇಲೆ ದುಪ್ಪಟ್ಟಿ ಹೊದ್ದಿಸಿ ಹಾಸಿಗೆ ಹಾಸುವುದು ಮೈಲ್ಸಾಪತಿಗೆ ಮೀಸಲಾದ ಕೆಲಸ. ಅವನಿಗೆ ಸದ್ಗತಿ ಇದ್ದರು. ಸಾಯಿ ಸೆಪ್ಟೆಂಬರ್ 11, 1922ನೇ ಸೋಮವಾರ ಆತ ಪೂಜೆ ಮುಗಿಸಿಕೊಂಡು ನಾಳೆ ನಮ್ಮ ತಂದೆಯ ಶ್ರಾದ್ದಕ್ಕೆ ಬೇಗ ಅಡಿಗೆ ಮಾಡಿ ನಾನು ಇಂದೇ ಸ್ವರ್ಗಕ್ಕೆ ಹೋಗುತ್ತೇನೆ ಎಂದನು. ಎಲ್ಲರಿಗೂ ಭೋಜನವಾದ ಮೇಲೆ ಆತನ ಸಹ ತಾಂಬೂಲವನ್ನು ಹಾಕಿಕೊಂಡು ಕಪ್ನಿಯನ್ನು ಧರಿಸಿ ಮಗ ಮಾರ್ತಾಂಡಗೆ ತನ್ನ ದಂಡವನ್ನಿತ್ತು ಭಕ್ತಿ ಮಾರ್ಗದಲ್ಲಿ ಬದುಕು ಎಂದು ಹೇಳಿ ರಾಮ್ ಎನ್ನುತ್ತಾ ಪ್ರಾಣ ಬಿಟ್ಟನು. 1 ಮೇಕೆ, 1 ಎಮ್ಮೆ, 1 ಭಾರಿ ಹುಲಿ, ಇವುಗಳಿಗೆಲ್ಲ ಸಾಯಿ ಹೇಗೆ ಸದ್ಗತಿಯನ್ನು ದಯಪಾಲಿಸಿದರೆಂಬುದನ್ನು
ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡುತ್ತೇವೆ. ಹಾಗೆ ಒಂದಿನ ಶ್ರೀಮತಿ ಜೋಗುಳ ಹತ್ತಿರ ಬಾಬಾ, ತಾಯಿ ಚೆನ್ನಾಗಿ ತುಪ್ಪವನ್ನು ಹಾಕಿ ಹುಗ್ಗಿಯನ್ನು ಮಾಡಿ ಮಧ್ಯಾಹ್ನದ ಆರತಿ ಆದ ಮೇಲೆ ನಿಮ್ಮ ಹಿತ್ತಲ ಅಂದರೆ ಹಿಂದಿನ ಬಾಗಿಲ ಹತ್ತಿರ ಬರುವ ದನಕ್ಕಿಡು ಎಂದರು. ಆಕೆ ಹುಗ್ಗಿ ಮಾಡಿ ಇಡುವ ಹೊತ್ತಿಗೆ ಸರಿಯಾಗಿ ಬಾಗಿಲ ಹತ್ತಿರ ಒಂದು ದನ ಬಂದು ಹುಗ್ಗಿಯನ್ನು ತಿಂದ ಕೂಡಲೇ ಅದು ಸತ್ತು ಹೋಯಿತು. ಇದನ್ನು ನೋಡಿ ಆಕೆ ಭಯಪಡುತ್ತಿದ್ದರೆ, ಬಾಬಾ, ನಿನಗೇನೂ ದೋಷ ಬರೋದಿಲ್ಲ, ಅದರ ಕೊನೆಯಾಶೆ ತೀರಿತು, ಅದು ಉತ್ತಮ ಜನ್ಮಕ್ಕೇರಿದೆ ಎಂದು ಅಭವಿತರು. ಜಯ ಜಯ ಸಾಯಿನಾಥ್ ಮಹಾರಾಜ್ ಕಿ ಜೈ.